ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಏನಪ್ಪ ಬೆಳಗ್ಗೆ ಸೌಮ್ಯಶ್ರೀ ಅಳ್ತಿದ್ದಾರೆ ಅಂದ್ಕೊಂಡ್ರಾ? ಪೂರ್ತಿ ವಿಡಿಯೋ ನೋಡಿ. ನಾನು ಯಾಕೆ ಅಳ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆನೇ ಇಲ್ಲೇ ಮನೆ ಹತ್ರನೇ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಬೇಗ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ನಾನು ಹುಟ್ಟಿರೋ ಸೀರೆನ ನೋಡಿಬಿಟ್ಟು ನಮ್ಮಮ್ಮ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಮಗ ಈ ನಡುವೆ ಅಂತ ಅಂದರು. ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಯೋಚನೆಗಳು, ನೋವುಗಳು ಏನು ಇಟ್ಕೊಳ್ದಂತೆ ಇದ್ದರೆ ನಿಜವಾಗ್ಲೂ ನಾವು ತುಂಬ ಸೂಪರಾಗಿ ಕಾಣ್ತೀವಿ. ನಮ್ಮನ್ನು ನೋಡೋರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ನಾವು ಯಾವಾಗಲೂ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಗ್ನಗ್ತಾ ಖುಷಿಯಾಗಿ ಇದ್ದರೆ ಖಂಡಿತ ಎಲ್ಲವೂ ಚೆನ್ನಾಗಿರುತ್ತೆ. ನಾನಂತೂ ಇತ್ತೀಚೆಗೆ ತುಂಬಾ ಚೇಂಜ್ ಆಗಿದ್ದೀನಿ. ಯಾಕೆಂದರೆ ನಾವು ಬದುಕೋ ದಾರಿನ ನೋಡ್ಕೋಬೇಕು, ನಾವು ಚೆನ್ನಾಗಿರಬೇಕು. ನಾವು ಚೆನ್ನಾಗಿದ್ರೆ ಅಷ್ಟೇ ನಮ್ಮೂರಪ್ಪ ನಮ್ಮೂರು ಅಂತ ಹೇಳ್ಕೊತಾರೆ. ನಾವೇನಾದರೂ ಕೆಟ್ಟೋದ್ರೆ ಯಾರೂ ನಮ್ಮವರು ಅಂತಲೂ ಹೇಳ್ಕೊಳಲ್ಲ, ನಮ್ಮ ಪಕ್ಕದಲ್ಲಿದ್ದರೂ ಕೂಡ ನಮ್ಮನ್ನು ಮಾತಾಡ್ಸಲ್ಲ. ಹಾಗಾಗಿ ಜೀವನದಲ್ಲಿ ನಾನಂತೂ ತುಂಬ ಕಷ್ಟನ ನೋಡಿಕೊಂಡೇ ಬಂದ್ಬಿಟ್ಟಿದ್ದೀನಿ. ಇವಾಗ ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿಲ್ಲ ಅಂತ ಹೇಳೋದೇ ಇಲ್ಲ. ಯಾಕೆಂದರೆ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವೋ ಮುಂದೆ ಒಂದು ದಿನ ನಮ್ಗೆ ಒಳ್ಳೆಯ ದಿನ ಬಂದೇ ಬರುತ್ತೆ. ಈ ಮಾತನ್ನ ನಾನು ತುಂಬ ಜನರು ಬಾಯಲ್ಲೂ ಕೂಡ ಕೇಳಿದ್ದೆ. ನೀನು ಎಷ್ಟು ಕಷ್ಟಪಟ್ಟಿದೆಯೋ ಮುಂದೊಂದು ದಿನ ನೀನು ತುಂಬ ಚೆನ್ನಾಗಿರ್ತೀಯ ಅಂತ ಒಬ್ಬರು ಹೇಳ್ತಿದ್ರು. ಅದು ನಿಜನೇ ಆಯಿತು. ಅವ್ರು ಹೇಳಿದ ಮಾತು. ಅವ್ರು ಯಾವಾಗಲೂ ಹೇಳ್ತಿದ್ರು, ಯಾರಿಲ್ಲ ಅಂದರೂ ನೀನು ಬದುಕ್ತೀಯಾ, ನೀನು ಚೆನ್ನಾಗಿರ್ತೀಯ ಅಂತಿದ್ರು. ಅದಂತೂ ನಿಜ. ನಾನು ಚೆನ್ನಾಗಿರ್ತೀನಿ, ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ರಾಯರಿದ್ದಾರೆ. ಒಂದು ಫೋಟೋನ ಸೀರಿಯಸ್ ಆಗಿ ಓಕೆ ಓಕೆ. ನೆಕ್ಸ್ಟ್ ಹೇಳಮ್ಮ. ನಮ್ಮ ಮುಂದೆ ಈಗ ಕೊರಿಯೋಗ್ರಫಿ. ನೆಕ್ಸ್ಟು ಸೀರೆ ಹಿಂಗೆ ಇಟ್ಕೋಬೇಕಾ? ಓಕೆ, ಓದ್ಕೋಬೇಕಾ? ಆಮೇಲೆ ಹೀಗೆ ಬೇಕಾ? ಆಯ್ತಾ? ಕೊಡ್ತದ್ನಲ್ಲ. ಅಮ್ಮನ ಹತ್ರ ಯಾವ ದುಡ್ಡಿದೆ ಅಂತ ಹೇಳ ಫ್ರೆಂಡ್ಸ್. ಅಮ್ಮನ ಹತ್ರ ಸಿದ್ದರಾಮಯ್ಯ ಕೊಡ್ತಾರೆ ತಿಂಗಳ ಅದೆಲ್ಲ ಕೂಡಿ ಇಟ್ಕೊಂಡ್ಬಿಟ್ಟವ್ರೆ. ಒಂದ್ಸತಿ ಹೋಗಿ ತಗೋಬರ್ತಾರೆ. ಅದೆಲ್ಲ ಕಂಪ್ಲೀಟ್ ನಾನೇ ಇಸ್ಕೊಂಡ್ಬಿಡ್ತೀನಿ ಸೀರೆಗೆ ಅಂತ. ಪಾಪ ನಮ್ಮಮ್ಮ ಕೊಡಿಸ್ತಾರೆ, ಹಂಗೇನಿಲ್ಲ. ತಿಂಗಳಿಗೆ ನಮ್ಮ ಅಮ್ಮನಿಗೆ ನಾನು ಖರ್ಚಿಗೆ 1 ಲಕ್ಷ ಕೊಡ್ತೀನಿ. ನಿಜನಮ್ಮ? ತಿಂಗಳಿಗೆ 1 ಲಕ್ಷ ಕೊಡ್ತೀಯ? ಇನ್ನೆಷ್ಟು ಕೊಡ್ತೀನಿ? ತಿಂಗಳಿಗೆ 5,000 ರೂಪಾಯಿ ಕೊಡ್ತಾ ಇದ್ದೆ. ನಮ್ಮ ಅಮ್ಮಂಗೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ. ಯಾಕೆಂದ್ರೆ ನಾನು ಮನೇಲಿ ಕೂತಿದ್ದೀನಿ ಅಂತ ಅವ್ರಿಗೆ ಫೀಲ್ ಆಗಬಾರ್ದು. ನಾನು ಹೇಳಿದ್ದೀನಿ, ನೀನು ಸಣ್ಣ ಪುಟ್ಟ ಏನೇನು ಕೆಲಸ ಮಾಡ್ತೀಯಾ ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂದರೆ ಆ ಥರ ಬೇರೆ ಥರ ತಿಳ್ಕೊಬೇಡಿ. ಅವ್ರಿಗೂ ನಾವೇನೋ ಕೂತಿದ್ರು ಮನೇಲಿ ನಾವು ಸಂಪಾದನೆ ಮಾಡ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ಸ್ ಬರಲಿ. ಇಲ್ಲ ನಾನು ಬೇರೆಯವ್ರ ಕೈ ಕೆಳಗಡೆ ಇದ್ದೀನಿ ಅಂತ ಅವ್ರಿಗೇನೋ ಅನಿಸ್ಬಾರ್ದು ಅಂತ ನಮ್ಮ ಅಮ್ಮನಿಗೆ ಪ್ರತಿ ತಿಂಗಳು ನಾನು ದುಡ್ಡಲ್ಲಿ 5,000 ರೂಪಾಯಿ ನನ್ನ ಅಮ್ಮನಿಗೆ ಕೊಡ್ತೀನಿ. ಪಾಪ ಅವರು ನಾನು ಕೊಟ್ಟರು ಕೂಡ ಅದನ್ನು ನನಗೆ ರಿಟರ್ನ್ ಕೊಡ್ತಾರೆ. ಪಾಪ ಏನಾದ್ರು ಬೇಕು ಅಂದಾಗ ತಗೋ ಮಗ ಅಂದ್ಬಿಟ್ಟು ಕೊಡ್ತಾರೆ. ನನ್ನ ಕಷ್ಟದ ಟೈಮಲ್ಲಿ ನನಗೇನಾದರೂ ಸಡನ್ನಾಗಿ ದುಡ್ಡು ಬೇಕು ಅಂದಾಗ ಪಾಪ ನಾನು ಯಾವ ದುಡ್ಡು ಕೊಟ್ಟಿರ್ತೀನಿ ಆ ದುಡ್ಡು ಹಾಗೆ ನಾನು ಹೆಂಗೆ ಕೊಟ್ಟಿರ್ತೀನಿ ಹಾಗೆ ನನಗೆ ರಿಟರ್ನ್ ಕೊಡ್ತಾರೆ. ನಿಜವಾಗ್ಲೂ ನಾವು ಅಂದರೆ ಕೆಲವೊಂದು ಕಡೆ ದುಡ್ಡನ್ನ ಕೊಟ್ಟು ಕಳ್ಕೊಂಡಿರ್ತೀವಿ. ಆದರೆ ನಮ್ಮ ತಾಯಿಗೆ ನಾನು ಕೊಟ್ಟಾಗ ಅದು ನನಗೆ ರಿಟರ್ನು ನಮ್ಮಮ್ಮ ನನಗೆ ಕೊಡ್ತಾರೆ. ಒಂದು ಖುಷಿ ಅಷ್ಟೇ. ಮತ್ತು ಪ್ರತಿ ತಿಂಗಳು ನಾನು ಅವ್ರು ನನಗೆ ಕೊಡದೇ ಇರಲಿ, ಅವ್ರಿಗೆ ಪ್ರತಿ ತಿಂಗಳು ನಾನು ಅವ್ರಿಗೆ ಒಂದು 5,000 ರೂಪಾಯಿನ ಕೊಡ್ತೀನಿ. ನನ್ನ ಆಸೆ ಒಂದೇ ಒಂದು ಏನಪ್ಪ ಅಂದರೆ ನನ್ನ ತಾಯಿ ಹೆಸರಲ್ಲಿ ನಾನು ಒಂದು 3 ಲಕ್ಷ ಇಲ್ಲ 2 ಲಕ್ಷ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಫಿಕ್ಸೆಡ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಆ ದೇವರು ರಾಯರು ನನಗೆ ಆದಷ್ಟು ಬೇಗ ಅನುಗ್ರಹ ಮಾಡಲಿ. ಯಾಕೆಂದರೆ ಅವ್ರು ಯಾವತ್ತೂ ನನ್ನ ಹತ್ರ ಏನೂ ಇಲ್ಲ ಅಂತ ಅನ್ಕೋಬಾರ್ದು. ನನ್ನ ಹತ್ರ ಏನೂ ಇಲ್ಲ ಅನ್ಕೋಬಾರ್ದು. ಹೌದು, ನನ್ನ ಹೆಸರಲ್ಲೂ ದುಡ್ಡಿದೆ, ನನ್ನ ನೋಡ್ಕೊಳ್ಳೋಕ್ಕೆ ನನ್ನ ಮಗಳಿದ್ದಾರೆ ಅನ್ನೋ ಒಂದು ಫೀಲಿಂಗ್ಸ್ ಅವರು ಬರಲಿ, ಅವ್ರು ಚೆನ್ನಾಗಿರಲಿ ಅಂತ ನಾನು ಅವ್ರ ಹೆಸರಲ್ಲಿ ಫಿಕ್ಸೆಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗ ಆಗಲ್ಲ, ಈಗಿರೋ ಅಂಥ ಕೆಲವೊಂದು ಪರಿಸ್ಥಿತಿಗೆ ಆಗಲ್ಲ. ಮಾಡೇ ಮಾಡ್ತೀನಿ. ಯಾಕೆಂದರೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅಂದಮೇಲೆ ಖಂಡಿತ ನನ್ನ ತಾಯಿ ಹೆಸರಲ್ಲಿ ಅಟ್ಲೀಸ್ಟ್ ನಾನು 3 ಲಕ್ಷ ಮಾಡೋಕ್ಕಾಗಿಲ್ಲ ಅಂದ್ರೂ
ಒಂದು 5,000 ಫಿಕ್ಸೆಡ್ ಮಾಡೇ ಮಾಡ್ತೀನಿ. ನಮಗೆ ಗೊತ್ತು ನನ್ನ ಮಗಳು ಹೇಳೋದ್ ಕೆಲಸ ಮಾಡೇ ಮಾಡ್ತಾಳೆ ಅಂತ. ಯಾಕೆಂದ್ರೆ ನಾನು ಮಾಡಬೇಕು ಅಂತ ಮನ್ಸಿಗೆ ಇಟ್ಕೊಂತು ಅಂದರೆ ಖಂಡಿತ ಮಾಡೇ ಮಾಡ್ತೀನಿ. 5,000 ಅಲ್ಲ ಹಾಕಲ್ಲ ಮಂಜಮ್ಮ, ನಿನ್ನ ಹೆಸರಲ್ಲಿ ಅಟ್ಲೀಸ್ಟು ಒಂದು 2 ಲಕ್ಷ 1 ಲಕ್ಷ ಎಷ್ಟಾಗುತ್ತೋ ಅಷ್ಟು ಖಂಡಿತ ಹಾಕೇ ಹಾಕ್ತೀನಿ, ಫಿಕ್ಸೆಡ್ ಮಾಡೇ ಮಾಡಿಕೊಡ್ತೀನಿ. ಚೆನ್ನಾಗಿರೋ ನೀನು ಕಷ್ಟಪಟ್ಟು ನನ್ನನ್ನು ಸಾಕಿದ್ಯಾ. ಅವತ್ತು 100 ರೂಪಾಯಿ ಸಂಬಳದಲ್ಲಿ ನೀನು ಊಟ ಮಾಡ್ದೇನೆ ನಮಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿದ್ಯಾ, ಬಟ್ಟೆ ಕೊಡಿಸಿದ್ಯಾ. ಪಾಪ ನಮ್ಮಮ್ಮ ಬ್ಲೌಸು ಇಲ್ಲಿ ಹರಿದೋಗ್ತಾ ಇತ್ತು ಪಾಪ. ಅವ್ರು ಯಾವಾಗಲೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸರ್ಫ್ನ ಹಿಂಗೆ ಯಾವಾಗಲೂ ಹಿಂಗೆ ಹಾಕೊತಿದ್ದಿದ್ದು, ಹಿಂಗೆ ಹಾಕಿ ಹಿಂಗೆ ಸಿಕ್ಸ್ಬಿಡ್ತಾಯಿದ್ರು. ನನಗೆ ನೆನಪಿದೆ. ಯಾಕಂತ ಸಿಕ್ಸ್ತಿದ್ರೆ ಹೇಳಿ, ಬ್ಲೌಸು ಇಲ್ಲಿ ಹರಿದೋಗಿದೆ, ಆ ಬ್ಲೌಸು ಎಲ್ಲಿ ಕಾಣುತ್ತೆ ಅಂತ ಪಾಪ ಅವರು ನೋಡ್ತಾರೆ ಅಂದ್ಬಿಟ್ಟು ಹಿಂಗೆ ಮುಚ್ಕೊಳ್ಳೋರು ಪಾಪ. ಅವಾಗ ನನಗೂ ಗೊತ್ತಾಗ್ತಿರ್ಲಿಲ್ಲ. ಬೇರೆಯವ್ರು ಹೇಳೋರು, ನೋಡು ಮಂಜಕ್ಕ ಬ್ಲೌಸು ಹರಿದೋಗಿದೆ, ಅದು ಕಾಣುತ್ತೆ ಅಂತ ಯಾವಾಗಲೂ ಸರ್ಕು ಮೈ ಮೇಲೆ ಹಿಂಗೆ ಹಾಕೊಂಡು ಹೋಗ್ತಾರೆ ಅಂತ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂದರೆ, ಅವ್ರೇನಾದ್ರು 100 ರೂಪಾಯಿ ಸಂಬಳ ತರಕ್ಕೆ ಹೋದರೆ ಅವಾಗ ಅದರಲ್ಲಿ ನಮಗೆ ಎಷ್ಟು 5 ರೂಪಾಯೋ ಎಷ್ಟೋ ಇತ್ತು ದಿಲ್ಪಸನ. ಎಷ್ಟಿತ್ತಮ್ಮ? 5 ರೂಪಾಯಿ. 5 ರೂಪಾಯಿ ದಿಲ್ಪಸನ ನಮಗೋಸ್ಕರ ಪಾಪ 5 ರೂಪಾಯಿ ದಿಲ್ಪಸನು ಒಂದು ಮಸಾಲೆ ದೋಸೆ ತಗೊಬಂದು ನನಗೆ ನಮ್ಮ ಅಣ್ಣನಿಗೆ ಕೊಡೋರು. ಆ ದಿನಗಳೆಲ್ಲ ನನಗೆ ನೆನಪಿದೆ. ಅದಕ್ಕೆ ನನ್ನ ತಾಯಿನ ಇವತ್ತು ನನಗೇನೇ ಕಷ್ಟ ಆಗಲಿ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. 2 ಮಸಾಲೆ 2 ದಿಲ್ಪಸನ, 2 ಮಸಾಲೆ 2 ದಿಲ್ಪಸನ ನನಗೆ ನಮ್ಮ ಅಣ್ಣನಿಗೆ ತಂದು ಕೊಡ್ತಿದ್ರು. ಇವತ್ತಿಗೂ ಹೇಳ್ತೀನಿ, ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ನನ್ನ ತಾಯಿ ಆಶೀರ್ವಾದದಿಂದ, ರಾಯರ ಆಶೀರ್ವಾದದಿಂದ. ಅಂದರೆ ನಾವು ಎಷ್ಟೇ ಪೂಜೆ ಮಾಡಿದ್ರು ಗೊತ್ತೀವೋ ತಾಯಿನ, ಅದ್ರ ಮೇಲೆ ನಮಗೆ ದೇವರು ಆಶೀರ್ವಾದ ಮಾಡೋದು. ನನ್ನ ತಾಯಿನ ನಾನು ತುಂಬ ಚೆನ್ನಾಗಿ ನೋಡ್ಕೊತಿದ್ದೀನಿ. ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ನನ್ನ ತಾಯಿನ ನಾನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದನೇ ಇವತ್ತು ರಾಯರು ನನಗೆ ತುಂಬ ಹತ್ರ ಆಗಿರೋದು. ರಾಯರು ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋದು. ರಾಯರಿದ್ದಾರೆ. ನಾವು ಹಿಂದೆ ಹೆಂಗಿದ್ವಿ, ಏನು ಕಷ್ಟಪಡ್ತಿದ್ವಿ, ಹೆಂಗಿತ್ತು ನಮ್ಮ ಜೀವನ ಅಂತ ನಾವು ನೆನೆಸ್ಕೊಂಡು ಮುಂದೆ ಹೋದರೆ ನಮಗೊಂದು ದೊಡ್ಡ ದಾರಿ ಸಿಗುತ್ತೆ. ನಾವು ಹಿಂದೆದೆಲ್ಲ ಮರ್ತ್ಬಿಟ್ಟು ಇವಾಗಿರೋ ಪ್ರೆಸೆಂಟ್ ನಾವು ತುಂಬ ರಿಚ್ ಇದ್ದೀವಿ, ಆಗಿದ್ದೀವಿ, ಹೀಗಿದ್ದೀವಿ ಅಂತ ಅಂದ್ಕೊಂಡ್ರೆ ಭಗವಂತ ಎಲ್ಲಾದರೂ ಒಂದು ಮೂಲೆಯಲ್ಲಿ ತುಳಿತಾರೆ. ನಾವು ಯಾವಾಗಲೂ ಅಷ್ಟೇ, ನಾವು ಹೆಂಗಿದ್ವಿ, ಹಿಂದೆ ಯಾವ ಪರಿಸ್ಥಿತಿಲಿ ಇದ್ವಿ ಅನ್ನೋದನ್ನು ನಾವು ನೆನೀತಾ ಇದ್ರೆ ಖಂಡಿತ ದೇವರು ನಮ್ಮನ್ನು ಚೆನ್ನಾಗಿರ್ತಾರೆ. ನಾನು ಒಂದು ಕಾಲದಲ್ಲಿ ಗಾಡಿ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ, ನಡ್ಕೊಂಡು ಹೋಗ್ತಿದ್ದೆ ಕೆಲಸಕ್ಕೆ. ಆದರೆ ಇವತ್ತು ಗಾಡಿ ಓಡಿಸ್ತೀನಿ. ಆದರೆ ಹಿಂದೆ ನಾನು ಹೆಂಗಿದ್ದೆ, ನಾನು ಹೆಂಗೆ ನಡ್ಕೊಂಡು ಹೋಗ್ತಿದ್ದೆ, ಎಷ್ಟೆಷ್ಟು ಕಿಲೋಮೀಟ್ರ್ ಗಟ್ಟಲೆ ನಾನು ಹೋಗ್ತಿದ್ದೆ, ಅದನ್ನೆಲ್ಲ ಇವತ್ತಿಗೂ ನೆನಪು ಮಾಡ್ಕೊತೀನಿ. ಕಷ್ಟ ದಿನಗಳನ್ನ ನಾವು ನೆನಪು ಮಾಡ್ಕೊಂಡಾಗಲೇ ನಮಗೆ ಮುಂದೆ ದಾರಿ ಸಿಗುತ್ತೆ. ರಾಯರಿದ್ದಾರೆ. ಅಮ್ಮ, ಇವತ್ತು ಮಹಿಳಾ ದಿನಾಚರಣೆ ಆಗೋಗಿದೆ. ಹಾಗಾಗಿ ನಿನ್ನ ಬಗ್ಗೆ ಒಂದಷ್ಟು ಮಾತುಕತೆ ಮಾಡಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಕೊಡಿ ಮಂಜಮ್ಮನವರೇ. ಏನು ತಪ್ಪಾಗಿ ಮಾತಾಡಿಲ್ವಲ್ಲ? ಹೌದಾ? ಜೋರ ಮಾತಾಡಬೇಕು? ತಪ್ಪಾಗಿ ಏನು ಮಾತಾಡಿಲ್ವಲ್ಲ? ಹೌದಾ? ಓಕೆ ಮಂಜಮ್ಮ, ನನ್ನ ಮೊಮ್ಮಂಗೆ ಮುಂದಿನ ಜನ್ಮಕ್ಕೂ ನನ್ನ ಮಗಳಾಗಿರ್ಬೇಕಾ ಬೇಡವಾ? ಕರೆಕ್ಟಾಗಿ ಹೇಳ್ಬೇಕೀಗ. ಮಗಳಾಗೆ ಉಳ್ಳಿ, ನನ್ನ ಮಗಳಾಗೆ ಉಳ್ಳಿ ಅಂತ ಕೇಳ್ಕೊತೀನಿ. ಹೌದಾ? ಓಕೆ ಮಂಜಮ್ಮ, ಒಳ್ಳೇದಾಗಲಿ. ನನಗಲ್ಲ, ನೀನು ನಂಗೆ ಆಶೀರ್ವಾದ ಮಾಡು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದನೇ ನಾನಿವತ್ತು ಇಲ್ಲಿ ತನಕ ಬಂದಿದ್ದೀನಿ. ಇವತ್ತೆಲ್ಲ ನೀವು ನನ್ನನ್ನು ಗುರುತಿಸಿ ಮಾತಾಡ್ಸ್ತೀರಾ ಅಂದರೆ, ನಾನು ತುಂಬ ಚಿಕ್ಕವಳಾಗಿದ್ದಾಗ ಗುರುಭಜನೆ ಮಾಡ್ತಿದ್ರು. ಗುರುಭಜನೆ ಮಾಡುವಾಗ ಒಂದಷ್ಟು ಜನ ಬರ್ತಿದ್ರು ಗುರುಗಳು. ಅವಾಗ ಒಬ್ಬರು ಗುರುಗಳು ನನಗೆ ಹೇಳಿದ ನೆನಪಿದೆ, ಮುಂದೆ ಇವಳು ದೊಡ್ಡವಳಾದಾಗ ಒಂದು ಗುರುತಿಸುವಂಥ ಒಂದು ಹೆಣ್ಮಗಳಾಗ್ತಾಳೆ, 4 ಜನಕ್ಕೆ ಮಾದರಿ ಆಗ್ತಾಳೆ ಅಂತ ಹೇಳಿದರು. ಅದು ಖಂಡಿತ ನಿಜ ಆಯಿತು. ಆದರೆ ಅವ್ರು ಹೇಳಿದ ಒಂದು ಹೆಸರು ಮಾತ್ರ ಮಿಸ್ ಆಯಿತು. ಸೌಮ್ಯಶ್ರೀ ಬದಲು ಸೌಭಾಗ್ಯ ಅಂತ ಹೇಳಿ ಸೂಪರಾಗಿರ್ತಾಳೆ ಅಂದರು. ಆದರೆ ನಮ್ಮ ಮನೇಲಿ ಚೇಂಜ್ ಮಾಡಲಿಲ್ಲ. ಯಾಕೆಂದರೆ ಅವಾಗಿನಿಂದ ಸೌಮ್ಯಶ್ರೀ ಅಂತ ಕರ್ಕೊಂಡ್ಬಂದಿದ್ದೀವಿ, ಅದೇ ಇರಲಿ ಅಂತಾರು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಶ್ರೀ ಅಂದ್ರೇ ಒಂದು ಶಕ್ತಿ ಇದೆ. ಹಾಗಾಗಿ ನಾನಿವತ್ತು ಏನೇ ಕಷ್ಟ ಬರಲಿ ಎಲ್ಲವನ್ನು ಎದುರಿಸ್ಕೊಂಡು ಇಷ್ಟು ಹೋರಾಡಿಕೊಂಡು ಇಷ್ಟು ಜೀವನನ ಫೇಸ್ ಮಾಡ್ತಿದ್ದೀನಿ ಅಂದರೆ ನನ್ನ ಹೆಸರಲ್ಲಿ ಇರುವಂಥ ಶ್ರೀ. ಯಾಕೆಂದರೆ ನನಗೆ ಒಬ್ಬರು ಗುರುಗಳು ಹೇಳಿದರು, ಸೌಮ್ಯಶ್ರೀ ಅಂದರೆ ಒಂದು ಶಕ್ತಿ, ಎನರ್ಜಿ ಇರುತ್ತೆ. ನಿಜವಾಗ್ಲೂ ನಿಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗುವಂಥ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ನನಗೆ ಒಬ್ಬರು ಗುರುಗಳು ಹೇಳಿದರು.
ನನ್ನ ಅನುಭವದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿಗೆ ಹೆಸರಿಟ್ಟಾಗ ಆ ಹೆಸರ ಪಕ್ಕದಲ್ಲಿ ಶ್ರೀ ಅನ್ನೋದನ್ನ ಸೇರಿಸಿ. ಯಾಕೆಂದರೆ ಶ್ರೀ ಅನ್ನೋ ಒಂದು ಶಕ್ತಿ ಎಷ್ಟು ಎನರ್ಜಿಯಾಗಿರುತ್ತೆ, ಮತ್ತು ಆ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ನನ್ನ ಹೆಸರು ಸೌಮ್ಯಶ್ರೀ. ಅನುಶ್ರೀ ಅವರು ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನ ಪಡ್ಕೊಂಡು ಇವತ್ತು ಒಂದು ಸ್ಟೇಜಲ್ಲಿ ಗುರುತಿಸೋ ಮಟ್ಟಕ್ಕೆ ಅವರು ನಿಂತ್ಕೊಂಡ್ರು ಅಲ್ವಾ. ಅವರ ಅನುಶ್ರೀ, ಶ್ರೀ ಅಂದ್ರೆ ಶಕ್ತಿ. ಹಾಗೆ ನನಗೂ ಕೂಡ ಸೌಮ್ಯಶ್ರೀ ಅಂತ ನಮ್ಮಮ್ಮ ಹೆಸರಿಟ್ರು. ಮತ್ತು ನಾನು ಯಾವಾಗಲೂ ಸೌಮ್ಯ ಅಂತ ಚೇಂಜ್ ಮಾಡಿಕೊಂಡೆ. ಶ್ರೀ ಅನ್ನೋದನ್ನ ಬಿಟ್ಟೆ ಸೌಮ್ಯ ಅನ್ನೋದನ್ನ ನಾನು ಇಟ್ಕೊಂಡೆ. ಆಮೇಲೆ ನನಗೆ ಹೇಳಿದ್ಮೇಲೆ ನಾನು ಸೌಮ್ಯಶ್ರೀ ಅಂತ ಪ್ರತಿಯೊಂದು ಇದರಲ್ಲೂ ಕೂಡ ನನ್ನ ಆಧಾರ್ ಕಾರ್ಡ್ ಆಗಿರ್ಬೋದು, ನಾನು ಇಲ್ಲೇ ಒಂದು ಸೈನ್ ಮಾಡಬೇಕು ಅಂದ್ರೂ ನಾನು ಸೌಮ್ಯಶ್ರೀ ಅಂತಲೇ ನಾನು ಕೊಡ್ತೀನಿ. ಯಾಕೆಂದರೆ ಶ್ರೀಗೆ ತುಂಬ ಶಕ್ತಿ ಇದೆ. ನೀವು ನಿಮ್ಮ ಮನೆಯಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಏನಾದರೂ ಹೆಸರಿಟ್ಟಾಗ ಅದ್ರ ಪಕ್ಕದಲ್ಲಿ ಶ್ರೀ ಅನ್ನೋದನ್ನು ಇಡಿ. ನಿಜವಾಗ್ಲೂ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಾಗ್ತಾರೆ. ಚೆನ್ನಾಗಿರಲಿ, ಒಳ್ಳೆಯದಾಗಲಿ.